ನೀವೇ ನೋಡಿದ್ರಲ್ಲ ಅತ್ತೆ, ಅವ್ರು ಏನೇ ಮಾಡಿದ್ರು ನಿಮ್ಮ ಮಗ ಅವ್ರ ಮಾತೆ ಸರಿ ಅಂತ ಇದ್ದಾರೆ. ನನಗಂತೂ ಈ ನಾಟಕನ ನೋಡಕ್ಕಾಗ್ತಾ ಇಲ್ಲ. ಯಾವಾಗ ಸರಿ ಹೋಗುತ್ತೋ ಏನೋ. ಮನೆಗೆ ಅವಳೇ ರಾಣಿ ಅನ್ಕೊಂಡ್ಬಿಟ್ಟಿದ್ದಾಳೆ. ಅತ್ತೆ, ಈ ಮನೆಗೆ ಮಹಾರಾಣಿ ನೀವು, ಅವಳಲ್ಲ. ಅವಳ ಥರ ಅನ್ಕೊಳ್ದಿರೋ ಹಾಗೆ ನೀವೇ ಅವಳಿಗೇನಾದ್ರೂ ಮಾಡಬೇಕು ಅತ್ತೆ. ನಮ್ಮನೆ ಹುಲಿ ಅವಳಿಂದ ಇಲಿ ಥರ ಹೋಯ್ತವನಲ್ಲ, ಅದಕ್ಕೆ ರೇಣುಕಾ ಅವಳು ಅಷ್ಟೊಂದು ಹೆಚ್ಕೊಂಡಿರೋದು. ಅವಳು ಈ ಮನೆ ಕಾಲಿಟ್ಟಾಗಲೇ ತಟ್ಟಿ ಬಗ್ಸಿದಿದ್ರೆ ಆಗಲೇ ಗಂಟು ಮೂಟೆ ಕಟ್ಕೊಂಡು ಹೋಗಿರೋಳು. ಈಗ ಜವರ ಬೇರೆ ಅವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತವನೆ, ಅದಕ್ಕೆ ಅವಳು ಮೆರಿತವಳೆ. ಮೆರಿಲಿ ಏಟು ದಿನ ಮೆರಿತಾಳೋ ನಾನು ನೋಡ್ತೀನಿ. ಆಮೇಲೆ ಐತೆ ಅವಳಿಗೆ ಮಾರಿ ಹಬ್ಬ. ಹೋಗಿದ್ಲಲ್ಲ, ಅವಳದ್ದೇನು ತಪ್ಪಿಲ್ಲ ಅಂತ ನಿಮ್ಮ ಮಗನೇ ಹೋಗಿ ಮತ್ತೆ ಕರ್ಕೊಂಡು ಬಂದ್ರಲ್ಲ. ನನ್ನ ಮಗನಿಗೆ ಒಂದು ಒಳ್ಳೆ ಸಂಬಂಧ ತರಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ನನ್ನ ಆಸೆಯಾಗಿ ಉಳಿದ್ಬಿಡ್ತು. ಹೌದು ಅತ್ತೆ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಅವಳು ಸೈಲೆಂಟಾಗೆ ಇದ್ಕೊಂಡು ಎಲ್ರೂ ಅವಳು ವಶಕ್ಕೆ ತಗೋತಾಳೆ. ಅದೇ ಬುದ್ಧಿ ಅವಳ್ದು. ಒಸಿ ದಿನ ಅಷ್ಟೇಯ, ನೀವು ಯಾರು ತಲೆ ಕೆಡ್ಸ್ಕೋಬೇಡಿ. ಏನಾರ ಮಾಡಿ ಆದಷ್ಟು ಬೇಗ ಅವಳನ್ನ ಈ ಮನೆಯಿಂದ ಆಚೆ ಹಾಕೋಣ. ಒಸಿ ತಾಳ್ಮೆ ತಕೊಳ್ಳಿ. ಏನತ್ತೆ ತಾಳ್ಮೆ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆನೇ ಹೊರಟೋಗಿದೆ ನನಗೆ. ಜಾನು, ಏನು ನನಗೆ ಇವತ್ತು ನೆನಪಾದ್ನ. ಇವತ್ತು ನನ್ನನ್ನು ನೋಡ್ಬೇಕು ಅನ್ಸ್ತ. ಯಾಕೋ ನನ್ನ ಜೊತೆ ಮಾತಾಡಕ್ಕೂ ಇಷ್ಟ ಇಲ್ವಾ ನಿಂಗೆ? ನೋಡು ನನ್ನ ಸ್ಥಿತಿನ. ಏನ್ ಅನ್ಯಾಯ ಮಾಡಿದ್ನೋ ಏನೋ, ದೇವ್ರು ನಂಗೆ ಈ ತರ ಶಿಕ್ಷೆ ಕೊಟ್ಟಿದ್ದಾನೆ. ನನ್ನ ಮಗುನ ಕೈತ್ಕೊಂಡ್ಬಿಟ್ಟ. ಹೇಳೋ, ಯಾಕೆ ನಂಗೆ ಹೀಗೆಲ್ಲ ಆಗ್ತದೆ ಹೇಳು. ಜಾನು, ಸಮಾಧಾನ ಮಾಡ್ಕೋ. ಇಲ್ದೇ ಇರೋದನ್ನ ಪಡ್ಕೊಳಕ್ಕಾಗಲ್ಲ. ಯಾವುದು ಅದು ಹಣೆ ಬರಹ? ನನ್ನ ಹಣೆ ಬರಹ ಹಾಳಾಗೋಗ್ಲಿ, ಆದ್ರೆ ನನ್ನ ಮಗು ಏನ್ ಅನ್ಯಾಯ ಮಾಡಿತ್ತು? ಕಣ್ ಬಿಡೋಕ್ಕಿಂತ ಮುಂಚೆನೆ ಕಣ್ ಮುಚ್ಚೋದಾಗೋಯ್ತಲ್ವ. ಪಾಪ ನಮ್ಮ ಮನೆಯವರೆಲ್ಲರೂ ನನ್ನ ತಾಯಿ ಆಗ್ತಾ ಇದ್ದೀನಿ, ನನಗ್ ಮಗು ಆಗುತ್ತೆ ಅಂತ ಎಷ್ಟೋ ಆಸೆ ಕನ್ಸುಗಳನ್ನ ಇಟ್ಕೊಂಡಿದ್ರು. ಈಗ ಅವ್ರ ಆಸೆಗಳಿಗೆಲ್ಲ ನೀರು ಹಚ್ಬಿಟ್ನಲ್ಲೋ ವಿಶ್ವ. ನೋಡು, ಇವಾಗ ನನ್ ಕೇಳ್ತಾ ಇದ್ದಿದ್ದು ನನ್ನ ಮಗುನೇ ಹೋದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು ಹೇಳು? ನನಗ್ ಬದುಕ್ಬೇಕು ಅಂತಾನೆ ಅನ್ಸ್ತಿಲ್ಲ ವಿಶ್ವ. ಸಮಾಧಾನ ಮಾಡ್ಕೋ ಜಾನು. ಬದುಕಿನ ಬಗ್ಗೆ ಪಾಠ ಹೇಳ್ದೋಳು ನೀನು. ಸೋತಾಗ ಗೆಲ್ಲೋ ಛಲ ತುಂಬಿಟ್ಟಿದ್ದೋಳು ನೀನು. ಇವಾಗ ನೀನೇ ಸಾಯೋದ್ರ ಬಗ್ಗೆ ಮಾತಾಡ್ತಿದ್ಯಲ್ಲ. ನೋಡು, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋ. ಯಾವುದು ಒಳ್ಳೇದು? ಇದೆಲ್ಲ ಯಾವ್ದು ಒಳ್ಳೇದು ಹೇಳು? ನಿಜವಾಗ್ಲೂ ದೇವ್ರನ್ನೋ ನಿಂತಿದ್ರೆ ನನ್ನ ಈ ಸ್ಥಿತಿಗೆ ತರ್ತಿರ್ಲಿಲ್ಲ.
ಅಪ್ಪ ಈ ಮಾರ್ಕ್ಸ್ ಕಾರ್ಡಿಗೆ ಸೈನ್ ಮಾಡಪ್ಪ. ಓದ್ಸೋದಕ್ಕೆ ನಾನು ಬೇಕು, ಮಾರ್ಕ್ಸ್ ಕಾರ್ಡಿಗೆ ಸಿಗ್ನೇಚರ್ ಹಾಕೋದಕ್ಕೆ ನಿಮ್ಮ ಅಪ್ಪ ಬೇಕಾ? ಚೆನ್ನಾಗೆ ತೆಗ್ದಿದ್ದೀನಿ ಬಿಡಮ್ಮ, ಅಪ್ಪು ಕೊಡಮ್ಮ ಸೈನ್ ಮಾಡ್ತಾರೆ. ನೀನು ಹಿಂಗೆ ಹೇಳೋದ್ರಲ್ಲೇ ನಂಗೆ ಅನುಮಾನ ಬರುತ್ತೆ. ನಾನು ನೋಡ್ತೀನಿ ಇರು ಏನು ಮಾಡಿದ್ಯಾ ಅಂತ. ಏನೋ ಇದು ಇಷ್ಟು ಕಮ್ಮಿ ಮಾರ್ಕ್ಸ್ ತೆಗೆದಿದೀಯಾ? ಕನ್ನಡದಲ್ಲಂತೂ ಜಸ್ಟ್ ಪಾಸ್ ಆಗಿದೆಯಾ. ಮಾತೃಭಾಷೆ ನೆಟ್ಟಗೆ ಬರೋದಿಲ್ವೇನೋ ನಿನಗೆ? ಚೆನ್ನಾಗಿ ಓದ್ಕೊಳ್ಳೋದಕ್ಕೆ ಏನೋ ದಾಡಿ? ಯಾಕೆ ಅವ್ರ ಮೇಲೆ ಅಷ್ಟೊಂದು ರೇಗ್ತ್ಯಾ? ಮುಂದಿನ ಸಲ ಚೆನ್ನಾಗಿ ತೆಗಿಬೇಕಣ್ಣ ಮಾರ್ಕ್ಸ್, ಆಯ್ತಾ? ಸರಿ. ಏನ್ರಿ ನೀವು ಓದಿನ ವಿಚಾರಕ್ಕೆ ಹೀಗೆಲ್ಲ ಅವನಿಗೆ ಸಪೋರ್ಟ್ ಮಾಡ್ಕೊಂಡ್ ಬರಬೇಡಿ. ಲಕ್ಷ ಲಕ್ಷ ಫೀಸ್ ಕಟ್ಟಿ ಅವನೊಂದು ಸ್ಕೂಲಿಗೆ ಸೇರಿಸಿದ್ದು ಇಷ್ಟು ಕಮ್ಮಿ ಮಾರ್ಕ್ಸ್ ತೆಗಿಯೋದಿಕ್ಕ? ಪ್ರತಿಯೊಂದಕ್ಕೂ ಪೈಸೆ ಲೆಕ್ಕಾಚಾರ ಹಾಕ್ತೀರಾ, ಇದಕ್ಕೆ ಯಾಕೆ ಲೆಕ್ಕಾಚಾರ ಹಾಕಲ್ಲ? ಅದಕ್ಕೆ ಯಾಕೆ ಅವನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೋತ್ಯಾ? ಅವನ ಅಪ್ಪ ನಾನು ಇದೀನಲ್ಲ, ಎಲ್ಲ ನೋಡ್ಕೋತೀನಿ ಬಿಡೋ. ಹಾ, ನೀವು ನೋಡ್ಕೊಂಡಿರೋದಕ್ಕೆ ಅವ್ನು ಹಿಂಗಾಗಿರೋದು. ಅವ್ನು ಓದಿನ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ನಾನು ಕೇಳ್ತೀನಿ. ನನ್ನ ಮಾತೇ ಕೇಳಲ್ಲ ನೀವು. ನೋಡೆ, ಜೀವನದಲ್ಲಿ ಓದಿ ಇರಬೇಕು, ಆದರೆ ಅದೇ ಮುಖ್ಯ ಅಲ್ಲ. ಓದಕ್ಕೆ ಎಷ್ಟು ಬೇಕೋ ಅಷ್ಟು ಓದಬೇಕಷ್ಟೇ. ಅದು ಅಲ್ಲದೆ ಅವನ ಅಪ್ಪನಾಗಿ ನಾನು ಎಲ್ಲ ಸೆಟ್ಲ್ ಮಾಡಿರ್ಬೇಕಾರೆ ಅವನು ಯಾಕೆ ಅಷ್ಟು ಕಷ್ಟಪಡ್ಬೇಕು? ಏನ್ರಿ ನೀವು ಮಕ್ಕಳ ಎದುರುಗಡೆ ಆಡೋ ಮಾತೇನ್ರಿ ಇದು? ನೀವು ಹೀಗಿಲ್ಲ ಅವ್ನು ಮಾಡಿದ್ದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಬಂದ್ರೆ ನಾಳೆ ಅವನೇನಾದರೂ ಫೇಲ್ ಆದರೆ ಏನು ಪರವಾಗಿಲ್ಲ ಬಿಡು, ನಮ್ಮಪ್ಪ ನೋಡ್ಕೋತಾನೆ ಅಂತ ಅವ್ನು ಅನ್ಕೊಳ್ಳೋದಿಲ್ವಾ? ಅಯ್ಯೋ, ಅನ್ಕೊಳ್ಳಿ ಬಿಡೆ. ನಾನು ಇಷ್ಟೆಲ್ಲ ಓದಿದ್ದೀನಲ್ಲ, ನಾನೇನು ಮಹಾರಾಜನ ಥರನ ಇದ್ದೀನಿ? ನನ್ನ ಮಗಂಗೂ ಆ ಪರಿಸ್ಥಿತಿ ಬರೋದು ಬೇಡ ಅಂತಾನೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡ್ತಿರೋ. ಅವನು ಕಾಲ್ ಬೇಲ್ ಕಾಲು ಹಾಕ್ಕೊಂಡು ಇರಬೇಕು ಕಣೆ. ಹಾಗಾಗಬೇಕು ಅನ್ನೋದಾದರೆ ಅವನು ಈಗಿಂದಲೇ ಚೆನ್ನಾಗಿ ಓದಿ ಮುಂದೆ ಒಂದು ಒಳ್ಳೆ ಕೆಲಸ ಹಿಡಿಬೇಕು. ಪ್ರಪಂಚದಲ್ಲಿ ವಿದ್ಯೆಗೆ ಸಿಗೋ ಮರ್ಯಾದೆ ಇನ್ಯಾವ್ದಕ್ಕೆ ಸಿಗುತ್ತೆ ರೀ? ದೊಡ್ಡವ್ರು ಹೇಳಿದ ಮಾತು ನಿಮಗೆ ಗೊತ್ತಿಲ್ವಾ? ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಅದೆಲ್ಲ ಜೀವನದಲ್ಲಿ ಆಸ್ತಿ ಮಾಡೋಕ್ಕಾಗದೇ ಇರೋರು ಹೇಳಿರೋ ಮಾತು. ನಾನಂತೂ ಅನುಭವಿಸೋಕ್ಕಾಗಿಲ್ಲ, ನನ್ನ ಮಗ ಆದರೂ ಅನುಭವಿಸ್ಲಿ ಬಿಡು. ಕೊಡ ಮಾರ್ಕ್ಸ್ ಕಾರ್ಡು, ಕೊಡ. ಮುಂದಿನ ಸಲ ಚೆನ್ನಾಗಿ ಹೋದ. ನಾನು ಇದೀನಿ, ತಲೆ ಕೆಡಿಸ್ಕೊಡ. ಇಲ್ಲೇ ಅಲ್ಲನಾ? ಹಾಂ. ಹಿಂಗೆ ಹೇಳಿ ಮುದ್ದು ಮಾಡಿ ಮಾಡಿ ಅವನನ್ನು ಹಾಳು ಮಾಡಿ ಆಮೇಲೆ ನೀವೇ ಅನುಭವಿಸ್ತೀರ. ರೇ ಚಿರಾಗ್, ನಿಮ್ಮಪ್ಪ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ಕೊಂಡು ಮಾರ್ಕ್ಸ್ ಕಮ್ಮಿ ತೊಗೊಂಡು ಬಂದರೆ ನಾನು ಸುಮ್ಮನೆ ಇರೋದಿಲ್ಲ. ಜೀವನದಲ್ಲಿ ನೀನೇನು ಸಂಪಾದನೆ ಮಾಡ್ತೀಯೋ ಬಿಡ್ತೀಯೋ, ಆದರೆ ಜ್ಞಾನ ಸಂಪಾದನೆ ಮಾಡಲೇಬೇಕು. ಕೊನೆವರೆಗೂ ನಿನ್ನನ್ನು ಅದೇ ಕಾಪಾಡೋದು. ಗೊತ್ತಾಯ್ತಾ? ಗೊತ್ತಾಯ್ತಮ್ಮ. ಎಲ್ಲದಕ್ಕೂ ತಲೆ ಮಾತ್ರ ಚೆನ್ನಾಗಿ ಆಡಿಸ್ತೀಯ. ಹೆಂಗೆ ಏನು ಹಲ್ಕಿಸಿತೀರಾ? ಬರೀರಿ, ಅದೇನು ಬರೀತಾನೆ. ಏ ವೆಂಕಿ, ಇಷ್ಟೋ ಗಂಟೆ ಎಲ್ಲಿಗೆ ಹೋಗಿದ್ದೆ ನೀನು? ಎಲ್ಲಾದ್ರೂ ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಾಗಕ್ಕಿಲ್ವಾ ನಿನಗೆ? ನಿನ್ಗೋಸ್ಕರ ಅವಾಗಿಂದ ಹುಡುಕ್ತಾ ಇವನೇ. ನೀನು ಕಾಣಿಸ್ದೇ ಇರೋದಕ್ಕೆ ನಂಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ? ಹ್ಞೂ ಮತ್ತೆ ನೋಡು, ಜೀವ ಬಿಡು ಅಂದರೂ ಬಿಟ್ಬಿಡ್ತೀನಿ, ಆದ್ರೆ ನಿನ್ನ ಬಿಟ್ಟಿರೋಕ್ಕಾಗಕ್ಕಿಲ್ಲ. ನೀನು ಹಿಮಾಲಯಕ್ಕೆ ಹೋಗಿ ಸನ್ಯಾಸಿ ಆದರೂ ಅಷ್ಟೇ, ಯಮಾಲಯಕ್ಕೆ ಹೋದ್ರೂ ಅಷ್ಟೇ, ನಿನ್ನ ನಾನು ಬಿಟ್ಟಿರೋಕ್ಕಿಲ್ಲ. ಹಂಗೆ ಇನ್ನೊಂದು ಕಿತ ಸನ್ಯಾಸಿ ಆಯ್ತೀನಿ ಅಂತ ಏನಾರು ಹೇಳಿದ್ರೆ ಈ ಆಲೂಗಡ್ಡೆ ಮೂಗೈತಲ್ಲ, ಕೂಯ್ದು ಬಿಡ್ತೀನಿ.
ಇದಕ್ಕೇನು ಕಮ್ಮಿ ಇಲ್ಲ. ಹೌದು, ಇಷ್ಟೋ ಗಂಟೆ ಎಲ್ಲಿಗೆ ಹೋಗಿದ್ದೆ? ಐ, ಗೆಜ್ಜೆ. ಅಯ್ಯ ವೆಂಕಿ, ಈ ಗೆಜ್ಜೆ ನನ್ಗೆ ಆಗಕ್ಕಿಲ್ಲ, ಚಿಕ್ಕದಾಯ್ತು. ಓ, ಜಾನೋರ್ ಮಗುಗ. ಆದ್ರೆ ವೆಂಕಿ, ಜಾನೋರ್ಗೆ ಹೆಣ್ಮಗುನೇ ಆಯ್ತದೆ ಅಂತ ನೀನೇ ನಿರ್ಧಾರ ಮಾಡ್ಕೊಬಿಟ್ಟ. ಇವಾಗ ಗಂಡು ಮಗುನೇ ಆಯ್ತಪ್ಪ, ಏನ್ ಮಾಡ್ತೀಯ? ವೆಂಕಿ, ಜೀವನದಾಗೆ ನಾವು ಅನ್ಕೊಂಡಂಗೆ ಏನೂ ಆಗಕ್ಕಿಲ್ಲ, ಅದಕ್ಕೆ ಆಸೆಗಳನ್ನ ಇಟ್ಕೋಬಾರ್ದು. ಪರವಾಗಿಲ್ವೇ, ಸಾಲಿ ಆಸೆಗಳನ್ನ ಇಟ್ಕೊಂಡಿದ್ಯಾ ವೆಂಕಿ. ನಿನ್ನ ಆಸೆ ಕನಸು ಎಲ್ಲ ನೆರವೇರ್ಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ನಿನ್ನ ಮಾವನಂಗೆ ನೋಡಕ್ಕೆ ನನಗೂ ಇಷ್ಟನೇ. ಸಂದಾಗೈತೆ, ನೀನೇ ಹೋಗ್ತಂದಿದ್ಯಾ ಅಂದಮೇಲೆ ಸಂದಾಗಿರಕ್ಕಿಲ್ವಾ? ಆದರೆ ಈ ಗೆಜ್ಜೆ ನೋಡ್ತಾ ಇದ್ರೆ ನನಗೂ ಪಾಪು ಬೇಕು ಅನಿಸ್ತೈತೆ. ಆಮೇಲೆ ನಮ್ಮನ್ನ ಇಲ್ಲ, ಅದು ಇದ್ದಕ್ಕಿದ್ದಂಗೆ ಬರ್ಬೇಕಾಯ್ತು. ಏನೋ ಲಕ್ಷ್ಮಿ ನೋಡ್ಬೇಕು ಅಂದ್ರು, ಹಂಗಾಗಿ ನನ್ನ 2ನೇ ಮಗಳ ಮನೆಗೆ ಬಂದಿದ್ದೀವಿ ಚೆನ್ನಪ್ಪ. ಗರ್ಭಿಣಿ ಇಲ್ಲ, ಇವತ್ತು ಸಾಯಂಕಾಲ ಬಂದ್ಬಿಡ್ತೀವಿ ಚೆನ್ನಪ್ಪ. ಆಯ್ತಾಯ್ತು, ತೊಂದರೆ ಇಲ್ಲ, ಬಂದ ಮೇಲೆ ಮಾತಾಡ್ತೀನಿ. ರೀ, ನಮ್ಮ ಮನೇಲಿ ಎಷ್ಟು ಶೆಕೆ ಆಗುತ್ತೆ, ಆದ್ರೆ ಅಳಿಯಂದ್ರ ಮನೇಲಿ AC ಇರೋದ್ರಿಂದ ಶೆಕೆ ಅನ್ನೋದೇ ಗೊತ್ತಾಗ್ಲಿಲ್ಲ ಅಲ್ವಾ? ಶ್ರೀಮಂತ ಲಕ್ಷ್ಮಿ ಅವರು ಬೇಸಿಗೆನಲ್ಲಿ AC ಹಾಕೊಂಡು ತಣ್ಣಗೆ ಮಾಡ್ಕೊಳ್ತಾರೆ, ಚಳಿಗಾಲದಲ್ಲಿ ಹೀಟರ್ ಹಾಕೊಂಡು ಗಾಳಿನ ಬಿಸಿ ಮಾಡ್ತಾರೆ. ನಾವೇನ್ ಮಾಡ್ಕೊಳ್ಳೋಣ, ಮಧ್ಯಮ ವರ್ಗದವರು ಕಾಲ ಬಂದಂಗೆ ಕಾಲದ ಜೊತೆ ಹೋಗ್ತಾ ರೀ, ಜಾನು AC-ಗೆ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮ ಮನೆಗೆ ಬಂದಾಗ ಬಾಣಂತನಕ್ಕೆ ಫ್ಯಾನ್ ಗಾಳಿಗೆ ಹೊಂದ್ಕೋತಾಳ ರೀ. ಏನ್ ಮಾತಂತ ಆಡ್ತೀಯ ಲಕ್ಷ್ಮಿ? ಜಾನು ಅಷ್ಟು ವರ್ಷ ನಮ್ಮನೇಲೆ ಹುಟ್ಟಿ ನಮ್ಮನೇಲೆ ಬೆಳೆದಿಯಾಳೆ, ಈಗೆಲ್ಲ 6 ತಿಂಗಳು 9 ತಿಂಗಳು ಆಚೆ ಬಂದಿಯಾಳೆ, ಮನೆಗೆ ಬಂದ್ರೆ ಹೊಂದ್ಕೊಳ್ಳಲ್ಲ ಅಂತ. ಏನಿಲ್ಲ, ನನ್ನ ಮಗಳು ಎಲ್ಲ ಕಡೆ ಹೊಂದ್ಕೊತಾಳೆ. ಅವಳು ಹೊಂದ್ಕೋತಾಳೆ ಅಂತ ನಾವು ಸುಮ್ಮನೆ ಇರೋಕ್ಕಾಗತ್ತಾ ರೀ? ನನಗೆ ಗೊತ್ತು ರೀ ನಿಮಗೆ ಕಷ್ಟ ಆಗುತ್ತೆ ಅಂತ, ಆದರೂ ನಾವು ಒಂದು AC ತಗೊಳ್ಳೋಣ ರೀ. ಯಾಕೆಂದರೆ ಜಾನು ಬಾಣಂತನಕ್ಕೆ ಬಂದಾಗ ಅವಳಿಗೆ ಯಾವ ಕಷ್ಟನೂ ಆಗಬಾರ್ದು,
ಅಳಿಯಂದ್ರು ನಮ್ಮ ಮನೆಗೆ ಬಂದಾಗ ನಾವು ಅವಳನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಅನ್ಕೊಂಡ್ಬಿಟ್ರೆ? ಸರಿ ಲಕ್ಕಿ, ಜಾನು ಮನೆಗೆ ಬರೋ ಅಷ್ಟರಲ್ಲಿ ಒಂದು AC ವ್ಯವಸ್ಥೆ ಮಾಡ್ತೀವಿ. ಅಂದರೆ ಅಳಿಯಂದ್ರು ಹೆಂಡತಿ ಮಗುನ ನೋಡೋಕೆ ಬಂದಾಗ ಇವ್ರು ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ಅನ್ನಿಸ್ಬಾರ್ದು. ಆಮೇಲೆ ಕಳಿಸಿ ಅಂತ ಹಠ ಮಾಡಿಬಿಡ್ತಾರೆ. ಯಾರಿಗೆ ಸಂತೋಷ ಆಗುತ್ತೋ ಆಗಲ್ವೋ ನನಗೆ ಗೊತ್ತಿಲ್ಲ. AC ತಂದರೆ ನಿನಗಂತೂ ಸಂತೋಷ ಆಗುತ್ತಲ್ವಾ? ತರ್ತೀನಿ ರೀ, ಇಷ್ಟೆಲ್ಲ ಕಷ್ಟ ಇದ್ರು ನಾನು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರಲ್ಲ, ಇದರಿಂದ ನಿಮಗೆ ಕಷ್ಟ ಆಗಲ್ವಾ? ಎಷ್ಟೋ ತೊಂದರೆ ಎದುರಿಸಿದೀವಲ್ಲ ಲಕ್ಷ್ಮಿ, ಅದ್ರಲ್ಲಿ ಇದು ಒಂದು ಅಂತ ಅನ್ಕೊಂಬೇಡ. ಜಾನುಗೆ ಇದು ಮೊದಲನೇ ಬಾಣ. ತಾಯಿ ಮಗುಗೆ ನಾವು ಇಷ್ಟು ಮಾಡಲಿಲ್ಲ ಅಂದ್ರೆ ಹೇಗೆ? ನಾನಂತೂ ನಮ್ಮ ಜಾನುಗೆ ಯಾವಾಗ ಮಗು ಆಗತ್ತೋ ನನ್ನ ಕೈಯಲ್ಲಿ ಅದನ್ನ ಯಾವಾಗ ಎತ್ತಾಡಿಸ್ತೀನೋ ಅಂತ ಆಸೆ ಆಗ್ಬಿಟ್ಟಿದೆ. ಓಹೋ, ಮೊಮ್ಮಗು ಮೇಲಿರೋ ಉತ್ಸಾಹ ನೋಡ್ತಾ ಇದ್ರೆ ಮನೆಗೆ ಮೊಮ್ಮಗು ಬಂದ ಮೇಲೆ ನಾನು ಮರ್ತ್ಬಿಡೋ ತರ ಇದ್ಯಾ? ಜಾನು, ಎಲ್ಲದಕ್ಕೂ ಅಳೋದೊಂದೇ ಉತ್ತರ ಅಲ್ಲ. ಇವತ್ತು ಆ ದೇವರು ಮಗುನ್ ಕಿತ್ಕೊಂಡಿರ್ಬೋದು, ಆದ್ರೆ ಯಾವತ್ತೋ ಒಂದಿನ ಬೇರೆ ರೂಪದಲ್ಲಿ ನಿನ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಆ ನಂಬಿಕೆ ನನಗಿದೆ. ಇಲ್ಲ ಕಣೋ, ನನ್ಗೆ ಆ ನಂಬಿಕೆ ಹೊರಟೋಗಿದೆ. ನಾನು ಯಾರ್ಯಾರನ್ನ ಇಷ್ಟಪಟ್ಟೆ ಎಲ್ಲರೂ ನನ್ನಿಂದ ದೂರ ಆಗ್ತಾನೆ ಬಂದ್ರು. ನೀನು ನನಗಿದ್ದಿದ್ದು ಒಂದೇ ಒಂದು ಬೆಸ್ಟ್ ಫ್ರೆಂಡ್. ಹೇಳ್ದೆ ಕೇಳ್ದೆ ನೀನು ನನ್ನಿಂದ ದೂರ ಆದೆ. ಒಂದು ಮೆಸೇಜ್ ಇಲ್ಲ, ಫೋನ್ ಇಲ್ಲ, ಏನೂ ಇಲ್ಲ. ಇವಾಗ ನನ್ನ ಮಗು ಅದು ಏನ್ ತಪ್ಪು ಮಾಡಿತ್ತು, ನಾನೇನ್ ತಪ್ಪು ಮಾಡಿದ್ದೆ ಅಂತ ನಂಗೆ ಶಿಕ್ಷೆ. ಜೀವನ ಅಂತ ನಂಬಿದ್ದೆ ನನ್ನ ಈ ಸ್ಥಿತಿಗೆ ಇವತ್ತು ತಂದು ಬಿಟ್ಟಿದೆ. ಇದನ್ನ ಯಾರ ಹತ್ರನೂ ಹೇಳಕ್ಕಾಗ್ತಿಲ್ಲ, ಬಿಡಕ್ಕಾಗ್ತಿಲ್ಲ. ಜಾನು, ಮಗನ್ ಕಳ್ಕೊಂಡಿರೋ ನೋವಲ್ಲಿ ಏನೇನೋ ಮಾತಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ವಿಶ್ವ, ನಾನು ಇಷ್ಟು ದಿವಸ ಅದೇ ಭ್ರಮೇಲಿದ್ದೆ. ಎಲ್ಲ ಸರಿಯಾಗಿದೆ ಅನ್ಕೊಂಡಿದ್ದೆ, ಆದ್ರೆ ನನ್ಗೆ ಇವಾಗೆಲ್ಲ ಅರ್ಥ ಆಗ್ತಾ ಇದೆ. ಜೀವನಕ್ಕೆ ಬಳ್ಳಿ ಆಗಿತ್ತಿದ್ದೆ ನನ್ಗೆ ಮುಳ್ಳಾಗಿ ಕಾಡ್ತಿದೆ ಅನ್ನೋದು ಗೊತ್ತಾಗ್ತಿದೆ. ನನ್ಗೀಗ ಹೇಳ್ಕೊಳಕ್ಕೆ ಯಾವ ಆಸೆನೂ ಇಲ್ಲ, ಕೇಳಕ್ಕೂ ಒಂದು ಮನ್ಸಿಲ್ಲ. ಕಣ್ಣೀರ್ ವರ್ಷ ಕೈಗಳೇ ಇಲ್ಲ ಕಣೋ. ಸಮಾಧಾನ ಮಾಡ್ಕೊ. ಯಾಕೆ ಹೀಗೆಲ್ಲ ಆಯ್ತು? ಹೇಗಾಯ್ತು? ತುಂಬಾ ಸ್ಟ್ರಾಂಗ್ ಆಗಿ ಇದ್ದು ಹುಡುಗಿ, ನಿನಗೆ ಈ ರೀತಿ ಆಗಿದೆ ಅಂದ್ರೆ ನಂಬೋಕೆ ಆಗ್ತಿಲ್ಲ. ಚಲೋ, ನಿನ್ನ ನೋವನ್ನ ಕಡಿಮೆ ಮಾಡೋ ಶಕ್ತಿ ನನಗಿಲ್ಲದೆ ಇರ್ಬೋದು, ಆದ್ರೆ ಅದನ್ನ ಕೇಳೋ ಅರ್ಹತೆ ನನಗಿದೆ. ಹೇಳು ಜನ, ಏನಾಯ್ತು? ಸರ್, ಮೆಡಿಷನ್ ಕೊಡಿ. ಏನು ಮೆಡಿಸಿನ್ ಸರ್? ಹುಷಾರು.